ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೊಬ್ಬ ಸಾಧಕನ ಕಥೆಯನ್ನು ನಾನು ಹೇಳ್ತಾ ಇದ್ದೇನೆ. ಛಲ ಇದ್ದರೆ, ಮುಂದೆ ಒಂದು ಗುರಿ ಇದ್ದರೆ, ಕಠಿಣ ಪರಿಶ್ರಮದಿಂದ ಎಂಥ ಗುರಿಯನ್ನು ನಾವು ತಲುಪಬಹುದು, ಏನನ್ನಾದರೂ ಸಾಧಿಸಬಹುದು ಅನ್ನೋದಕ್ಕೆ ನಮ್ಮ ಈ ಕಥಾನಾಯಕನ ಒಂದು ಜೀವನವೇ ಸಾಕ್ಷಿ ಅಂತಂದು ಹೇಳ್ಬೋದು. ಇವೆಲ್ಲ ಇತ್ತು ಅಂತ ಹಿಮಾಲಯವನ್ನು ಏರ್ಬೋದು, ಸಾಗರವನ್ನು ಈಸಬಹುದು, ಸಾಗರವನ್ನು ದಾಟಬಹುದು. ಯಾವುದೇ ಅಸಾಧ್ಯ ಅನ್ನುವುದಕ್ಕೆ ಅರ್ಥನೇ ಇಲ್ಲ ಅಂತಂದು ಹೇಳಿ ಅನ್ನಿಸ್ತದೆ. ಅನ್ನುವಂಗೆ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ನಮ್ಮ ಈ ಕಥಾನಾಯಕ ಗೋವಿಂದ್ ಜೈಸ್ವಾಲ್ ಅಂತಂದು ಹೇಳಿ, ಗೋವಿಂದ್ ಜೈಸ್ವಾಲ್ ಅಂತಂದು ಹೇಳಿ ಈತ ಉತ್ತರ ಪ್ರದೇಶದವನು. ಆಮೇಲೆ ಈತ ಕೊಳಗೇರಿಯಲ್ಲಿ ಅತೀ ಕಡು ಬಡತನದಲ್ಲಿ ಇವತ್ತ ಹುಟ್ಟಿದವನು. ತಂದೆ ತಾಯಿ ಇಬ್ಬರು ಅನಕ್ಷರಸ್ಥರು. ತಂದೆ ಸೈಕಲ್ ರಿಕ್ಷಾ ಹೊಡಿತಾ ಇದ್ದ. ಅದರಿಂದ ಬರುವಂಥ ಹಣದಿಂದ ಏನಂತಂದ್ರೆ ಅವರ 2 ಹೊತ್ತಿನ ಊಟ ಸಾಗಬೇಕು, ಅದರೊಳಗಿನ ಜೀವನ ಎಲ್ಲ ಸಾಗಬೇಕು. ಆ ದಂಪತಿಗಳಿಗೆ ಏನಂತಂದ್ರೆ 4 ಜನ ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಈ ಕೊನೆಯವನೇ ನಮ್ಮ ಕಥಾನಾಯಕ ಗೋವಿಂದ. ಆತನ ತಂದೆ ನಾರಾಯಣ್ ಜೈಸ್ವಾಲ್ ಏನು ಮಾಡ್ತಿದ್ದ ಅಂತಂದ್ರೆ ದಿನವಿಡೀ ಈ ಸೈಕಲ್ ರಿಕ್ಷಾವನ್ನು ಹೊಡಿತಾ ಇದ್ದ. ಅವಾಗೇನು ಅಂತಂತಂದ್ರೆ ಈ ಒಂದು 4 ಜನರಲ್ಲಿ ಆವಾಗಿನ ಇದರೊಳಗೆ ಈಗ ಒಂದು 20 ವರ್ಷ ಹಿಂದಿನ ಕತೆ ಇದು. ಆವಾಗ ಅವ್ರ ಮನೆಗೆ ಲೈಟೂ ಇರಲಿಲ್ಲ. ಅಂಥ ಹೊತ್ತಿನೊಳಗೆ ಈ ನಾರಾಯಣ ಜೈಸ್ವಾಲ್ ದಿನ ಸೈಕಲ್ ರಿಕ್ಷಾ ಹೊಡಿತಾ ಇದ್ನಲ್ಲ, ಅದರೊಳಗೆ ಎಷ್ಟೋ ಜನ ಈ ಆಫೀಸರ್ಗಳು ಎಲ್ಲ ಕುಂತ್ಕೊಂತ ಹೋಗ್ಬೇಕಾರೆ ಆತನೂ ಕೂಡ ಒಂದು ಕನಸನ್ನು ಕಾಣ್ತಿದ್ದ. ಏನಂತಂತಂದ್ರೆ, ನಾನು ಕೂಡ, ನನ್ನ ಮಕ್ಕಳು ಕೂಡ ಇದೇ ರೀತಿ ಒಂದು ಅಧಿಕಾರಿಯಾಗಿ ಮೆರಿಬೇಕು, ದೊಡ್ಡ ಹುದ್ದೆಯನ್ನು ಏರಬೇಕು, ಅವರು ಚೆನ್ನಾಗಿ ಓದಬೇಕು ಅನ್ನುವಂಥ ಒಂದು ಸುಂದರವಾದಂಥ ಕನಸನ್ನು ಅದು ಕಾಣ್ತಾ ಇದ್ದ. ನಾರಾಯಣ್ ಜೈಸ್ವಾಲ್ಗೆ ಏನಂತಂದ್ರೆ ಯಾವುದೇ ದುರಭ್ಯಾಸಗಳು ಇರಲಿಲ್ಲ. ಹೀಗಾಗಿ ಪ್ರತಿದಿನೂ ಹಣವನ್ನು ಆತ ಸ್ವಲ್ಪವಾಗಿ ಕೂಡಿಸ್ತಾ ಬಂದು ಒಂದು ತುಂಡು ಜಮೀನನ್ನು ಆತ ತಗೊಂಡಿಟ್ಕೊಂಡಿದ್ದ. ಇವರ ಮನೆಯೊಳಗೆ ಏನಾಯ್ತು ಅಂತಂದ್ರೆ, ಈ 3 ಹೆಣ್ಣು ಮಕ್ಕಳಿಗೆ, ಅವರೇ ಮೊದಲು ಹುಟ್ಟಿದವರು, ಅವ್ರಿಗೆ ಯಾರಿಗೂ ಅಷ್ಟೊಂದು ವಿದ್ಯೆ ಒಲಿಲಿಲ್ಲ. ಆದರೆ ಕೊನೆಯ ಮಗ ಗೋವಿಂದ, ಈತ ಓದಿನಲ್ಲಿ ಭಾಳ ಚುರುಕಾಗಿದ್ದ. ಅವಾಗ ಏನಂತಂದ್ರೆ ತಂದೆ ಆ ಮಕ್ಕಳನ್ನು ಕುಂಡ್ರಿಸ್ಕೊಂಡು ಹೇಳ್ತಾ ಇದ್ರು, ನೀವು ಚೆನ್ನಾಗಿ ಓದಬೇಕು, ಇಲ್ಲ ಅಂದ್ರೆ ಈಗೇನು ನಾವು ಬದುಕಾಕತ್ತೇವಲ್ಲ ಇದೇ ರೀತಿ ಬದುಕನ್ನು ನೀವು ಬದುಕಬೇಕಾಗ್ತೈತಿ. ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ, ಶಾಲೆಗೆ ಹೋದ್ರೆ ಲಕ್ಷ್ಯ ಕೊಟ್ಟು ಕೇಳ್ರಿ, ಚೆನ್ನಾಗಿ ಓದ್ರಿ. ಈಗ ನೀವು ಕಷ್ಟಪಟ್ರಿ ಅಂದ್ರೆ ಮುಂದೆ ಸುಖದ ಜೀವನ ನಿಮ್ದು ಆಗ್ತೈತಿ ಅಂತಂದು ಹೇಳಿ ತಂದೆ ಇದ್ದವರು ಪದೇ ಹೇಳ್ತಾ ಇದ್ರು. ಇಂಥ ಇದ್ರೊಳಗೆ ಈ ಒಂದು ಗೋವಿಂದ 7ನೇ ತರಗತಿ ಒಳಗಿದ್ದಾಗ ಅವ್ರ ತಾಯಿ ತೀರ್ಕೊಂಡ್ಬಿಟ್ರು. ಅದೊಂದು ದೊಡ್ಡ ಆಘಾತ ಆಯ್ತು ಆ ಸಂಸಾರಕ್ಕೆ. ಆವಾಗ ಈ ಎಲ್ಲ ಕುಟುಂಬದವರು ತಮ್ಮ ದುಃಖವನ್ನು ನುಂಗಿಕೊಂಡು ಅವಾಗ ಆ ತಂದೆ ಹೇಳ್ದ, ಈ ಮಗ ಹೈಸ್ಕೂಲ್ಗಿದ್ದ ಇನ್ನು, ಆತ ಹೇಳ್ದ, ನೀ ಚೆನ್ನಾಗಿ ಓದು, ನಿನ್ನ ಅಕ್ಕಂದಿರಿಗೆ ವಿದ್ಯೆ ಹತ್ತುತ್ತಾ ಇಲ್ಲ, ಅವರನ್ನು ನಾನು ಎಷ್ಟು ಓದುತ್ತಾರೋ ಓದಿ ಮುಂದೆ ಅವ್ರ ಮದುವೆಯನ್ನು ನಾನು ಮಾಡ್ತೇನೆ, ಅದರ ಭಾರ ಎಲ್ಲ ನನಗಿರಲಿ, ನನ್ನ ರಟ್ಟಿಯೊಳಗೆ ಕಸುವಿರುತ್ತನನ್ನು ನಾನು ದುಡಿತೇನೆ, ಅವ್ರ ಮದುವೆಯ ವಿಚಾರವಾಗಿ ನೀನು ಚಿಂತೆ ಮಾಡಬೇಡ, ನೀನು ಓದಿನಲ್ಲಿ ಜಾಣ ಇದ್ದಿದೆ, ನೀ ಚೆನ್ನಾಗಿ ಓದು, ಕಷ್ಟಪಟ್ಟು ಓದು ಅಂತಂದು ಹೇಳಿ ಅವ್ರ ತಂದೆ ಆಗಾಗ ಮಗನಿಗೆ ಹೇಳ್ತಾ ಇದ್ರು. ಮನೆಯೊಳಗೆ ಮೊದಲೇ ಹೇಳಿನೇ ಲೈಟ್ ಇರಲಿಲ್ಲ. ಸೀಮೆ ಎಣ್ಣೆ ಒಂದು ದೀಪದೊಳಗನ ಆತ ಏನಾಗ್ತಂದ್ರೆ PUCಯನ್ನು ಮುಗಿಸಿದ. ಮುಂದೆ ಡಿಗ್ರಿ ಮಾಡಬೇಕು ಅಂತಂದ್ರೆ ಈ ಓಣಿಯೊಳಗೆ ಏನು ಲೈಟ್ಗಳು ಇರ್ತಾವಲ್ಲ ಆ ದೀಪದ ಕೆಳಗೆ ಕುಂತು ಆತ ಅಭ್ಯಾಸವನ್ನು ಮಾಡ್ತಾ ಇದ್ದ. ಅವನ ಮನೆಯ ಸುತ್ತಮುತ್ತಲು ಹತ್ತಿ ಗಿರಣಿಗಳು, ಪ್ರಿಂಟಿಂಗ್ ಪ್ರೆಸ್ಸು, ಜೋರಾಗಿ ಕರ್ಕಶದ ಒಂದು ಶಬ್ದ ಇದ್ದದ್ದು ಯಾವಾಗಲೂ ಇರ್ತಿತ್ತು. ಅಂಥ ಹೊತ್ತಿನೊಳಗೆ ಆ ಹುಡುಗ ಕಿವಿಯೊಳಗೆ ಹತ್ತಿಯನ್ನು ಇಟ್ಟುಕೊಂಡು ತನ್ನ ಅಭ್ಯಾಸವನ್ನು ಮಾಡ್ತಾ ಇದ್ದ.
ರೀತಿ ಅವ ಏನು ಮಾಡ್ದ ಅಂತಂತಂದ್ರೆ ಒಂದು ಡಿಗ್ರಿಯನ್ನು ಮಾಡ್ದ. ಡಿಗ್ರಿಯನ್ನು ಮಾಡಿದ ಮೇಲೆ ಮುಂದೆ ಓದಿಸುವಂಥ ಚೈತನ್ಯ ತಂದೆಗಿರಲಿ. ತಂದೆ ಹೇಳ್ತಿದ್ದ ನಾ ಕಷ್ಟಪಡ್ತೀನಿ ಆದರೂ ಓದು ಅಂತ ಹೇಳಿ. ಆದರೆ ಮಗನಿಗೆ ಏನು ಅನ್ಸಕತ್ತು ಅಂದ್ರೆ ತಂದೆ ಇಷ್ಟು ಕಷ್ಟಪಡೋದನ್ನ ನೋಡೋಕ್ಕಾಗಲಿಲ್ಲ. ಅಕ್ಕಂದಿರ ಮದುವೆ ಐತಿ, 3 ಜನ ಅಕ್ಕಂದಿರಿದ್ದಾರೆ. ಅವರು ಮದುವೆಯನ್ನು ಮಾಡಬೇಕು. ನನ್ನ ತಂದೆ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಬೇಡ ನಾ ಎಲ್ಲಾದರೂ ನಾನು ನೌಕರಿಗೆ ಸೇರಬೇಕು ಅಂತಂದು ಹೇಳಿ ಈ ಮಗ ಏನಂತಂತಂದ್ರೆ ಇಚ್ಛೆ ಪಟ್ಟ. ಅನೇಕ ಜನರು ಅವ್ನಿಗೆ ಹೇಳಿದರು, ನಿಮ್ಮಪ್ಪ ಎಷ್ಟು ಕಷ್ಟಪಡಾಕತ್ತಾನ, ವಯಸ್ಸಾಗತ್ತೈತೆ ಅವಂಗು, ನೀ ಎಲ್ಲರೂ ಒಂದೊಂದು ನೌಕರಿ ಹಿಡಿ, ಒಂದು ಅಟೆಂಡರ್ ಆಗು, ಒಂದು ಫ್ಯೂನರ್ ಆಗಿ, ಎಲ್ಲೋ ಆಗು, ಏನೋ ಆಗು, ಒಟ್ಟು ನೀನು ಒಂದು ಕೆಲಸವನ್ನು ಮಾಡು ಅಂತಂದು ಹೇಳ್ತಾ ಇದ್ರು. ಇವನಿಗೂ ಅದು ಸರಿ ಅನ್ನಿಸಿ ಏನು ಮಾಡ್ತಿದ್ದ ಅಂತಂದ್ರೆ ಪೇಪರ್ನೊಳಗೆ ಏನೇನು ಈ ನೌಕರಿಗಳಿಗೆ ಏನೇನು ಬರ್ತದೆ ಎಲ್ಲಕ್ಕೂ ಅರ್ಜಿಯನ್ನು ಹಾಕ್ತಾಯಿದ್ದ. ಅಟೆಂಡರ್ ಇರಲಿ, ಕ್ಲಾರ್ಕ್ ಇರಲಿ, ಮ್ಯಾನೇಜರ್ ಇರಲಿ, ಯಾವುದೇ ಹುದ್ದೆ ಬಂದರೂ ಆತ ಏನಂತಂದ್ರೆ ಅರ್ಜಿಗಳನ್ನು ಹಾಕ್ತಾಯಿದ್ದ. ಸಂದರ್ಶನಕ್ಕೂ ಹೋಗಿ ಬರ್ತಾಯಿದ್ದ. ಆ ಸಂದರ್ಶನದೊಳಗೆ ಏನು ಕೇಳ್ತಿದ್ರು ಅಂತಂದ್ರೆ ನೀನು ಎಷ್ಟು ಲಂಚವನ್ನು ಕೊಡ್ತೀವಿ, ನಿನ್ನ ಕಡೆಯಿಂದ ಎಷ್ಟು ಕೊಡೋಕ್ಕಾಗ್ತೈತಿ ಅದನ್ನು ಹೇಳು ಅಂತ ಹೇಳ್ತಿದ್ರು. ಮನೆಯೊಳಗಿಂತ ಕಡು ಬಡತನ ಐತಿ, ಇಂಥದ್ರೊಳಗೆ ಅವ ಲಂಚ ಎಲ್ಲಿ ಕೊಡೋಕ್ಕಾಕೈತಿ. ಆತ ಎಷ್ಟೋ ಕಡೆ ಸಂದರ್ಶನಕ್ಕಾಗಿ ಹೋಗಿ ಬಂದ. ಎಲ್ಲ ಕಡೆನೂ ಇದ ಮಾತು. ಅವಾಗ ಒಂದು ಸತ್ಯ ಅಂತೂ ಗೊತ್ತಾಯ್ತು, ಈ ಲಂಚ ಕೊಟ್ರನ ಏನಾದ್ರು ನೌಕರಿ ಸಿಗ್ತೈತಿ ಅನ್ನುವಂಥದ್ದು. ಕೆಲವರಲ್ಲಿ ಆತ ವಿಚಾರ ಮಾಡ್ದ, ಲಂಚವನ್ನು ಕೊಡದೆ ನೌಕರಿ ಹಿಡಿಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಹೇಳಿ. ಕೆಲವೊಬ್ರು ಅಂದರು IAS ಪಾಸ್ ಮಾಡು, ಜಿಲ್ಲಾಧಿಕಾರಿ ಆಗು. ಅದಕ್ಕೆ ಏನಂತಂತಂದ್ರೆ ಏನೂ ಒಂದು ಪೈಸೆಯನ್ನು ಕೊಡದ ಏನಂತ ನೌಕರಿ ಇದು ಸಿಗ್ತೈತಿ ಅಂತಂದು ಹೇಳಿದರು. ಆ ವಿಚಾರವನ್ನು ಆತ ತಂದೆಗೆ ಹೇಳ್ದ. ಹಿಂಗೆ ಅನ್ನಕತ್ತಾರ, ಎಲ್ಲೂ ಏನು ಮಾಡಿದ್ರು ಒಂದು ನೌಕರಿ ಇದು ಸಿಗ್ತಾ ಇಲ್ಲ ಅಂತಂದು ಹೇಳಿ ಭಾಳ ಬೇಜಾರು ಮಾಡ್ಕೊಂಡ. ಅವ್ರ ತಂದೆ ಹೇಳ್ದ, ಅವನು ಪೈಸೆ ಕೂಡಿಸಿ ಒಂದು ತುಂಡು ಭೂಮಿಯನ್ನು ಖರೀದಿ ಮಾಡಿದ್ನಲ್ಲ ತಂದೆ, ಅದನ್ನು ಮಾರಿಬಿಟ್ಟ. ಮಾರಿ ಆ ಹಣವನ್ನು ಮಗನ ಕೈಯೊಳಗಿಟ್ಟ. ನೋಡು, ಇದರಲ್ಲಿ ಹಣ ಐತಿ, ನಿನಗೆ ಎಲ್ಲಿ IAS ಅದು ಮಾಡಬೇಕು ಅಂತ ಅಂತೆಯಲ್ಲ, ಅಲ್ಲಿ ನೀ ಹೋಗು, ಚೆನ್ನಾಗಿ ಓದು, ಕಷ್ಟಪಟ್ಟು ಓದು. ನೀನು ನಮ್ಮ ಮನೆ ವಿಚಾರವಾಗಿ ನೀ ಚಿಂತೆಯನ್ನು ಮಾಡಬೇಡ. ನಾನು ದುಡಿತೀನಿ, ಇನ್ನೂ ನನ್ನ ಕಡೆ ತಾಕತ್ತೈತಿ, ನಿನ್ನ ತಿಂಗಳೂ ನಾನು ಹಣವನ್ನು ಕಳಿಸ್ತೀನಿ ಅಂತಂದು ಹೇಳಿ ತಂದೆ ಹೇಳ್ದ. ಈತ ಏನು ಮಾಡ್ದ ಅಂದ್ರೆ ಆ ದುಡ್ಡನ್ನು ಇಟ್ಕೊಂಡು ದಿಲ್ಲಿಗೆ ಹೋದ. ಅಲ್ಲಿ IAS ಸಲುವಾಗಿ ಹಗಲು ರಾತ್ರಿ ಅನ್ಕೊಂತ ಓದುತ್ತಾ ಇದ್ದ. ದಿಲ್ಲಿಯೊಳಗೆ ಖರ್ಚು ಏನು ಸಾಮಾನ್ಯನ, ಆದರೂ ಅವನಿಗೆ ಏನಂತಂದ್ರೆ ತನ್ನ ಒಂದು ಹೊತ್ತಿನ ಊಟವನ್ನೇ ಆತ ಬಿಟ್ಟು ಏನಂತಂದ್ರೆ ಅಲ್ಲಿ ಕಷ್ಟಪಟ್ಟು ಆತ ಈ IAS ತಯಾರಿಯನ್ನು ಮಾಡಕತ್ತ. ಅಲ್ಲಿ ಒಂದು ಸಮಸ್ಯೆ ಬಂತು. ಅವನಿಗೆ ಇಂಗ್ಲೀಷ್ ಸರಿಯಾಗಿ ಬರ್ತಿದ್ದಿಲ್ಲ, ಬಟ್ಲರ್ ಇಂಗ್ಲೀಷ್ ಬರ್ತಿತ್ತು. ಭಾಳ ಮಂದಿ ಏನಂತಿದ್ರು ಅಂದ್ರೆ ನೀ ಇಂಗ್ಲೀಷ್ ಮಾಧ್ಯಮದೊಳಗೆ IAS ಬರೆದ್ರೆ ಅದಕ್ಕೆ ಭಾಳ ಸ್ಕೋಪ್ ಐತಿ ಅಂತಂದು ಹೇಳ್ತಾ ಇದ್ರು. ಅವಾಗ ಇವನಿಗೆ ಏನಾಯ್ತು ಅಂದ್ರೆ ಇಂಗ್ಲೀಷ್ನಲ್ಲಿ ಪೇಪರ್ ಬರೆಯೋದಕ್ಕೆ ಅವ್ನಿಗೆ ತೊಂದರೆ ಆಗಾಕತ್ತಿತ್ತು. ಅಷ್ಟೊಂದು ಸರಿಯಾಗಿ ಅವ್ನಿಗೆ ಇಂಗ್ಲೀಷ್ ಬರ್ತಿರ್ಲಿಲ್ಲ. ಈ ಬಾರದಂಥ ಇಂಗ್ಲೀಷನ್ನು ನಾನು ಇಂಗ್ಲೀಷ್ ಮಾಧ್ಯಮದೊಳಗೆ ಬರೆಯೋದಕ್ಕಿಂತ ನನ್ನ ಮಾತೃಭಾಷೆಯೊಳಗೆ ನಾನು ಯಾಕೆ ಬರೀಬಾರ್ದು ಅಂತಂದು ಹೇಳಿ ಏನು ಮಾಡ್ದೆ ಅಂದ್ರೆ IAS ಪರೀಕ್ಷೆಯನ್ನು ತನ್ನ ಮಾತೃಭಾಷೆಯಲ್ಲಿಯೇ ಆತ ಬರೋದು ಏನಂತಂದ್ರೆ ಇದು ಆಗ್ತೈತೋ ಇಲ್ಲೋ ಅನ್ನಿಸ್ತು ಅವನಿಗೆ. ಯಾಕಂದರೆ ಮಾತೃಭಾಷೆಯೊಳಗೆ ಬರ್ದಾನ, ಇಂಗ್ಲೀಷ್ ಬರೆದವ್ರಿಗೆ ಸ್ಕೋಪ್ ಐತಿ ಅಂದಾರ, ಏನಾಗ್ತೈತೋ ಆಗಲಿ ಅಂತಂದು ಹೇಳಿ ತನ್ನ ಊರಿಗೆ ವಾಪಸ್ ಬಂದ್ಬಿಟ್ಟ. ಬಂದ ಮೇಲೆ ಕೆಲವು ದಿನಗಳಾದ ಮೇಲೆ ಏನಾಯ್ತಂದ್ರೆ ಒಬ್ಬ ಪೋಸ್ಟ್ಮನ್ ಬಂದ, ಒಂದು ರಿಜಿಸ್ಟರ್ಡ್ ಲಕೋಟೆಯನ್ನು ತೊಗೊಂಡು ಬಂದ. ಆತ ಅಲ್ಲೆಲ್ಲ ಹುಡುಕಾಡ್ದ. ಈ ಗೋವಿಂದ್ ಜೈಸ್ವಾಲ್ ಅನ್ನುವಂಥವ್ರ ಮನೆಯನ್ನು ಹುಡುಕಾಡ್ದ, ಸಿಗಲೇ ಇಲ್ಲ. ಅವ ವಾಪಸ್ ಕಳಿಸ್ಬಿಟ್ಟ. ಇವರೆಲ್ಲ ಮನೆ ಬಿಟ್ಟು ಹೋಗ್ಯಾರ ಅಂತ ಹೇಳ್ದ. ಅಂಚೆ ಇಲಾಖೆಯವ್ರು ಮತ್ತೊಂದು ಕಳಿಸಿದ್ರು, ಇಲ್ಲ ಇನ್ನೂ ಹುಡುಕ್ ನೀನು ಅಂತಂದು ಹೇಳಿ ಕಳಿಸಿದ್ರು. ಅವು ಮತ್ತೆ ಆ ಕೊಳಗೇರಿಯನ್ನೆಲ್ಲ ಸುತ್ತ ಹಾಕಿದಾಗ ಅವ್ರ ಮನೆಗೆ ಸಿಕ್ತು. ಆ ಲಕೋಟೆಯನ್ನು ಕೊಟ್ಟ ಕೂಡಲೇ ಏನಂತಂದ್ರೆ ನಿಮಗೆ ಹೇಳ್ತೀನಿ, ಗೋವಿಂದ್ ಜೈಸ್ವಾಲ್ ಅವ
ಕೇಂದ್ರದಲ್ಲಿ 48ನೇ ರ್ಯಾಂಕಿನಲ್ಲಿ ಆತ IAS ಅನ್ನು ಪಾಸ್ ಮಾಡಿದ್ದ. 48ನೇ ರ್ಯಾಂಕಿನೊಳಗೆ IAS ಅನ್ನು ಪಾಸ್ ಮಾಡಿದ್ದ ಗೋವಿಂದ್ ಜೈಸ್ವಾಲ್. ಬಹಳ ಖುಷಿ ಆಯಿತು. ಪ್ರೊಬೇಷನರಿ ಒಂದು ಹುದ್ದೆಗೆ ಆತನನ್ನು ಏನಂತಂದ್ರೆ ಆರ್ಡರ್ ಕೊಟ್ಟಿದ್ರು, ನೀನು ಕೆಲಸಕ್ಕೆ ಸೇರಿಕೋ ಅಂತಂದು ಹೇಳಿ. ಆ ಅವಧಿಯನ್ನು ಮುಗಿಸಿದ ಮೇಲೆ ಆತ ಉತ್ತರ ಪ್ರದೇಶದೊಳಗೆ ಜಿಲ್ಲಾಧಿಕಾರಿಯಾಗಿ ಆತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ತಾನು ಪಟ್ಟಂಥ ಕಷ್ಟ, ತನ್ನ ತಂದೆ ಅನುಭವಿಸಿದಂಥ ನೋವು, ಇವನ್ನೆಲ್ಲ ಕಂಡಂಥ ಈ ಗೋವಿಂದ್ ಜೈಸ್ವಾಲ್ ಇವ ಏನು ಅಂತಂದ್ರೆ ಇಷ್ಟು ಪ್ರಾಮಾಣಿಕವಾಗಿ ದುಡಿತಾ ಇದ್ದಾನೆ. ತನ್ನ ತಂದೆಯ ನೋವು, ಅಕ್ಕಂದರಿಗೆ ನೆರವಾಗಬೇಕು ಅನ್ನುವಂಥ ಒಂದು ಮನೋಭಾವನೆ, ಎಂದೂ ಲಂಚ ಕೊಡದ ನೌಕರಿ ಪಡೆಯುವಂತಹ ಒಂದು ಏನಂತ ಸಿಸ್ಟಮ್ಗೆ ಆತ ಏನಂದ್ರೆ ಬುನಾದಿಯನ್ನು ಹಾಕ್ತಾ ಇದ್ದಾನೆ. ಪ್ರಾಮಾಣಿಕವಾಗಿ ಅವ್ರ ನೌಕರಿ ಸಿಗಬೇಕು, ಲಂಚದ ಒಂದೇನು ಪರಿಪಾಠ ಐತಲ್ಲ ಇದು ನಿಲ್ಲಬೇಕು ಅನ್ನುವಂಥದ್ರಲ್ಲಿ ಆತ ದುಡಿತಾ ಇದ್ದಾನೆ. ಇಷ್ಟು ಕಷ್ಟಪಟ್ಟು ಓದಿ IAS ಅನ್ನು ಮಾಡಿದಂಥ ಈ ಒಂದು ಗೋವಿಂದ್ ಜೈಸ್ವಾಲ್ ಇವರ ಜೀವನ ಅನೇಕರಿಗೆ ಮಾದರಿಯಾಗಲಿ, ಒಂದು ಪಾಠವಾಗಲಿ. ಎಷ್ಟೋ ಜನ ಓದಿಸ್ಬೇಕು ಮಕ್ಕಳನ್ನು ಅಂತ ಅಂತಾರೆ, ಎಷ್ಟೊಂದು ಸವಲತ್ತುಗಳನ್ನು ಅವ್ರಿಗೆ ಕೊಟ್ಟಿರ್ತಾರೆ, ಆದರೂ ಮಕ್ಕಳು ಚೆನ್ನಾಗಿ ಓದೋದಿಲ್ಲ. ಅಂಥವ್ರಿಗೆ ಇಂಥವರ ಒಂದು ಜೀವನ ಒಂದು ಪಾಠವಾಗಲಿ ಅಂತಂದು ಹೇಳಿ ಹಾರೈಸ್ತಾ ಅವನಿಗೆ ಒಂದು ಆಲ್ ದಿ ಬೆಸ್ಟ್ ಅಂತಂದು ಹೇಳ್ತಾ ಅವನಿಗೆ ಕಥೆಯನ್ನು ನಾನು ಮುಗಿಸ್ತೇನೆ.